ಹಾಯ್ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ. ನನ್ನ ಹೆಸರು ರಾಧಾ. ನಾನು 30 ವರ್ಷದ ವಿವಾಹಿತ ಹೆಣ್ಣು. ನಮ್ಮ ಮನೆಯಲ್ಲಿ ಅತ್ತೆ ಮಾವ, ನಾನು ನನ್ನ ಗಂಡ, ನನ್ನ ಮೈದುನ ಮತ್ತೆ ನನ್ನ 3 ವರ್ಷದ ಮಗಳು ವಾಸಿಸುತ್ತೇವೆ. 5 ವರ್ಷಗಳ ಹಿಂದೆ ರಾಜೇಶ್ ಜೊತೆ ನನ್ನ ಮದುವೆ ಆಯಿತು. ರಾಜೇಶ್ ಒಂದು ಮೆಡಿಕಲ್ ಏಜೆನ್ಸಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾರೆ. ಜೊತೆಗೆ ಒಳ್ಳೆ ಸಂಬಳ ಕೂಡ. ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಚೆನ್ನಾಗಿ ಸಾಗುತ್ತಿತ್ತು. ನನ್ನ ಮಾವ ಒಂದು ಸ್ಕೂಲಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದರು. ಆದರೆ 3 ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದಾಗಿ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲೇ ಇದ್ದು, ಆಗಾಗ ಊರಿನಲ್ಲಿ ಇರೋ ಹೊಲ ನೋಡಿಕೊಳ್ಳುತ್ತಿದ್ದಾರೆ. ಅತ್ತೆ ಮನೆಯಲ್ಲಿ ನನ್ನ ಜೊತೆ ಇರುತ್ತಾರೆ. ಇನ್ನು ನನ್ನ ಮೈದುನ ರವಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ MA ಮಾಡುತ್ತಿದ್ದಾನೆ. ಅವನ ವಯಸ್ಸು 26 ವರ್ಷ. ಇನ್ನೂ ಮದುವೆ ಆಗಿಲ್ಲ. ಅವನು ಹೆಚ್ಚಾಗಿ ಊರಲ್ಲೇ ಇದ್ದು, ಆಗಾಗ ಮನೆಗೆ ಬರುತ್ತಾ ಇರುತ್ತಾನೆ. ಈಗ ನಿಮ್ಮನ್ನು ಹೆಚ್ಚು ಬೋರ್ ಹೊಡೆಸದೆ ಕತೆಗೆ ಕರೆದುಕೊಂಡು ಹೋಗುತ್ತೀನಿ. ಇದು ಈಗಿನಿಂದ 1 ವರ್ಷ ಹಿಂದೆಯದ್ದು. ಅದು ಜನವರಿ ತಿಂಗಳು. ತುಂಬಾ ಚಳಿ ಬೇರೆ ಇತ್ತು. ನನ್ನ ಲೈಫ್ನಲ್ಲಿ ಎಲ್ಲಾ ಚೆನ್ನಾಗೆ ನಡೀತಾ ಇತ್ತು. ನಾನು ಒಬ್ಬಳು ಆಕರ್ಷಕವಾಗಿರೋ ಹೆಣ್ಣು. ನನಗೆ ಸೆಕ್ಸ್ ಬಗ್ಗೆ ತುಂಬಾನೇ ಹುಚ್ಚು. ನನ್ನ ತಿಕ್ಕಗಳಂತೂ ತುಂಬಾನೇ ಎತ್ತಿಕೊಂಡಿವೆ. ನಾನು ಎಲ್ಲೇ ಹೋದರೂ ಕೂಡ ಜನ ನನ್ನ ಮೊಲೆ ಮತ್ತು ತಿಕವನ್ನ ಗುರ್ರಾಯಿಸೋದು ನಾನು ಗಮನಿಸಿದ್ದೇನೆ. ನಾನು ನನ್ನ ಗಂಡನಿಂದ ನನ್ನ ತುಲ್ಲನ್ನ ಕೇಯಿಸಿಕೊಂಡು ಖುಷಿಯಾಗೇ ಇದ್ದೆ. ಯಾಕಂದ್ರೆ ನನ್ನ ಗಂಡನ ತುಣ್ಣೆ 6.5 ಇಂಚು ಉದ್ದ ಹಾಗೆ ದಪ್ಪ ಕೂಡ ಇದೆ. ಅವರು ನನ್ನನ್ನು ಸಖತ್ತಾಗಿ ಕೇಯುತ್ತಿದ್ದರೆ, ನಾನೂ ಕೂಡ ಖುಷಿಯಾಗೆ ಕೇಯಿಸಿಕೊಳ್ಳುತ್ತಿದ್ದೆ. ಹೀಗೆ ಇರುವಾಗ, ಇದ್ದಕ್ಕಿದಾಗೆ ನನ್ನ ಗಂಡನಿಗೆ 15 ದಿನಗಳಿಗೆ ಆಫೀಸ್ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಗಿ ಬಂದಿತ್ತು. ಆಗ ಅವರು ಹೋಗಿ 3 ದಿನಗಳಷ್ಟೇ ಕಳೆದಿತ್ತು. ಆದರೆ ನನಗೆ ಆಗಲೇ ತಡೆದುಕೊಳ್ಳೋಕೆ ಆಗದಷ್ಟು ತುಲ್ಲಿನ ಹಸಿವು ಹೆಚ್ಚಾಗಿತ್ತು. ಹಾಗಾಗಿ ನನಗೆ ನಾನೇ ಮೊಲೆ ಹಿಸುಕಿಕೊಂಡು ತುಲ್ಲಿಗೆ ನನ್ನ ಬೆರಳನ್ನೇ ಹಾಕಿಕೊಂಡು, ಕಾಮೋದ್ರೇಕ ಕಡಿಮೆ ಮಾಡಿಕೊಳ್ಳುತ್ತಿದ್ದೆ. ಆದರೆ ಒಂದು ತುಣ್ಣೆ ಕೊಡೋ ಸುಖವನ್ನ ಬೆರಳುಗಳಿಂದ ಸಿಗಲಿಲ್ಲ. ಹೀಗೆಯೇ 10 ದಿನ ಕಳೆದು ಹೋಯಿತು. 10ನೇ ದಿನ ಬೆಳಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದ. ಅವನು ಸಂಜೆವರೆಗೂ ಇದ್ದು, ಹೊರಡೋಕೆ ಅಂತ ಇದ್ದದ್ದು. ಆದರೆ ಅವತ್ತು ಊರಿನಲ್ಲಿ, ನನ್ನ ಗಂಡನ ಮಾಮ ಒಬ್ಬರು ತೀರಿಕೊಂಡರು ಅನ್ನೋ ಸುದ್ದಿ ಬಂತು. ಅವರು ತುಂಬಾ ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹಾಗಾಗಿ ನಮ್ಮ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವರು ರವಿಯನ್ನ ಮನೆಯಲ್ಲಿ ಇರೋಕೆ ಹೇಳಿ, ಅತ್ತೆ ಮಾವ ಊರಿಗೆ ಹೊರಟರು. ನಾನು ಮತ್ತೆ ರವಿ ತುಂಬಾ ಕ್ಲೋಸ್ ಆಗೇ ಇದ್ದೆವು. ನಾವು ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ಳುತ್ತಿದ್ದೆವು. ಅವತ್ತು ರಾತ್ರಿ ಆಯಿತು. ಊಟ ಮಾಡಿ ಮಲಗಿಕೊಂಡೆವು. ಆದರೆ ನನಗೆ ನಿದ್ದೆನೇ ಬರ್ತಿರಲಿಲ್ಲ. ಯಾಕೆ ಅಂದರೆ ಕೇಯಿಸಿಕೊಳ್ಳೋಕೆ ನನ್ನ ತುಲ್ಲು ತುಂಬಾನೇ ಹಂಬಲಿಸುತ್ತಿತ್ತು. ಅದೇ ಹಂಬಲದಿಂದ ನನಗೆ ಯಾವಾಗ ನಿದ್ದೆ ಬಂತೋ ನನಗೆ ಗೊತ್ತಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ನಾನು ಬಾತ್ರೂಮ್ಗೆ ಹೋದಾಗ, ಗೊತ್ತಿಲ್ಲದೆ ಬಾತ್ರೂಮ್ನ ಬಾಗಿಲು ತೆರೆದೆ. ಅಲ್ಲಿ ರವಿ ಸ್ನಾನ ಮಾಡುತ್ತಿದ್ದ. ಅವನು ಬಾಗಿಲು ಹಾಕಿಕೊಳ್ಳೋದು ಮರೆತಿದ್ದ. ಆಗ ನನ್ನ ಕಣ್ಣು ಅವನ ದೊಡ್ಡದಾದ ಕಪ್ಪಾದ ತುಣ್ಣೆ ಮೇಲೆ ಬಿತ್ತು. ಅದು ತೊಡೆಗಳ ಮಧ್ಯೆ ನೇತಾಡುತ್ತಿತ್ತು. ಅದನ್ನ ನೋಡಿ ನಾಚಿಕೆ ಆಗಿ, ನಾನು ಕಿಚನ್ಗೆ ಬಂದ್ಬಿಟ್ಟೆ. ಮತ್ತೆ ನನ್ನ ಮೈದುನ ನಾಷ್ಟ ಮಾಡಿ ಊರಿಗೆ ಹೋಗಿ ಸಂಜೆ ಬರುತ್ತೀನಿ ಅಂತ ಹೇಳಿ ಹೊರಟು ಹೋದ. ನಾನು ಇಡೀ ದಿನ ಅವನ ತುಣ್ಣೆಯನ್ನೇ ನೆನೆಸಿಕೊಳ್ತಿದೆ. ಅದು ತುಂಬಾ ದೊಡ್ಡದಾಗಿತ್ತು. ದಪ್ಪ ಕೂಡ ಇತ್ತು. ನಾನು ತುಂಬಾ ದಿನದಿಂದ ಕೇಯಿಸಿಕೊಂಡಿರಲಿಲ್ಲ ಬೇರೆ. ಸಂಜೆ ರವಿ ಮನೆಗೆ ಬಂದ. ರಾತ್ರಿ ಊಟ ಮಾಡಿದ ಮೇಲೆ ನಾವು ಹಾಗೆ ಮಾತಾಡುತ್ತಾ ಇದ್ದೆವು. ಆಗ ನಾನು ಹೇಳಿದೆ, ನಾವು ಈಗ ಮಲಗೋಣ. ತುಂಬಾ ರಾತ್ರಿ ಆಗಿದೆ. ಗಂಟೆ 11 ಆಗಿದೆ. ಅತ್ತಿಗೆ, ನನಗೆ ಇನ್ನೊಂದು ಕಂಬಳಿ ಬೇಕು. ರಾತ್ರಿ ತುಂಬಾ ಚಳಿ ಇತ್ತು. ನನ್ನ ರೂಮಿನಲ್ಲಿ ಅಲಮೇರದ ಮೇಲೆ ಇದೆ. ಅದನ್ನ ತೆಗೆಯಬೇಕು. ಸರಿ ಅಂತ ನಾವು ನನ್ನ ಬೆಡ್ ರೂಮಿಗೆ ಹೋದೆವು. ಆದರೆ ಅವನ ಕೈಗೆ ಅದು ಎಟುಕುತ್ತಿರಲಿಲ್ಲ. ಎತ್ತರದಲ್ಲಿತ್ತು. ಹಾಲ್ ನಲ್ಲಿರೋ ಚೇರ್ ತರುತ್ತೀನಿ ಅತ್ತಿಗೆ. ಅದರ ಅಗತ್ಯ ಏನೂ ಇಲ್ಲ. ನೀನು ನನ್ನ ಎತ್ತಿಕೋ. ನಾನು ತೆಗೆದು ಕೊಡುತ್ತೀನಿ. ಸರಿ ಅಂತ ರವಿ ನನ್ನ ತೊಡೆಗಳ ಹತ್ತಿರ ಕೈ ಹಾಕಿ, ನನ್ನ ಮೇಲೆ ಎತ್ತಿ ಹಿಡಿದುಕೊಂಡ. ಆಗ ನನ್ನ ತುಲ್ಲು ಪಕ್ಕ ಅವನ ಮುಖದ ಎದುರಿಗೆ ಇತ್ತು. ನಾನು ಫುಲ್ ಗರಂ ಆಗೋದೆ. ಮತ್ತೆ ನನ್ನ ತುಲ್ಲನ್ನ ಅವನ ಮುಖಕ್ಕೆ ಉಜ್ಜಾಡುತ್ತಿದ್ದೆ. ನನಗೆ ಏನು ಮಾಡುತ್ತಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ. ಬಹುಶಃ ನಾನು ಕೇಯಿಸಿಕೊಳ್ಳಬೇಕು ಅಂತ ಇರಬೇಕು. ಇಷ್ಟೆಲ್ಲ ಆಗುತ್ತಿದ್ದರೂ ರವಿ ಮಾತ್ರ ನಾನು ಕಂಬಳಿ ತೆಗೆಯುತ್ತಿದ್ದೀನಿ ಅಂತ ಅಂದುಕೊಂಡಿದ್ದ. ಮತ್ತೆ ನಾನು ಕಂಬಳಿ ತೆಗೆದು ರವಿಗೆ ಕೊಟ್ಟೆ. ರವಿ ತಗೊಂಡು ಅವನ ರೂಮಿಗೆ ಹೋಗುತ್ತಿದ್ದ. ರವಿ, ನೀನು ಇಲ್ಲೇ ಮಲಗಿಕೋ. ನನಗೆ ಭಯ ಆಗುತ್ತೆ, ಒಬ್ಬಳೇ ಮಲಗೋಕೆ. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಸರಿ ಅಂತ ಹೇಳಿ ಬೆಡ್ ಮೇಲೆ ಮಲಗಿದ.
ಅಷ್ಟೊತ್ತಿಗೆ ಆಗಲೇ ನನ್ನ ಮಗಳು ನಿದ್ದೆ ಮಾಡಿಬಿಟ್ಟಿದ್ದಳು. ಅವಳಿಗೆ ಸಪರೇಟ್ ಬೆಡಿದೆ. ನಾನು ಸೀರೆಯಲ್ಲಿದ್ದೆ. ಅದನ್ನ ಬಿಚ್ಚೋದು ಬೇಡ ಅಂತ ನಿರ್ಧರಿಸಿದೆ. ಹಾಗೆ ಸೀರೆಯಲ್ಲೇ ಮಲಗಿಕೊಂಡೆ. ರವಿ ಬನಿಯನ್ ಮತ್ತೆ ಚಡ್ಡಿಯಲ್ಲಿ ಮಲಗಿ ಒಂದು ಕಂಬಳಿ ಹೊದ್ದುಕೊಂಡಿದ್ದ. ನಾನು ಇನ್ನೊಂದು ಕಂಬಳಿ ಹೊದ್ದುಕೊಂಡು ಲೈಟ್ ಆಫ್ ಮಾಡಿ, ನೈಟ್ಲಂಪ್ ಆನ್ ಮಾಡಿದೆ. ಅದರಿಂದ ಮಂದ ಬೆಳಕು ರೂಮೆಲ್ಲ ಇತ್ತು. ಆಗ ರಾತ್ರಿ 12 ಗಂಟೆ ಆಗಿತ್ತು ಅನಿಸುತ್ತೆ. ನನ್ನ ಮೈದುನ ಮಲಗಿದ್ದ. ಆದರೆ ನನಗೆ ನಿದ್ದೆ ಬರುತ್ತಿಲ್ಲ. ಸೀರೆ ಬಿಚ್ಚಾಕಿದೆ. ಯಾಕೋ ಸೀರೆಯಲ್ಲಿ ಮಲಗೋಕೆ ಕಷ್ಟ ಆಗುತ್ತಿತ್ತು. ಈಗ ನಾನು ಬರೀ ಬ್ಲೌಸ್ ಮತ್ತೆ ಲಂಗದಲ್ಲಿ ಇದ್ದೆ. ಆಗಲೇ ನನಗೆ ಅನಿಸಿದ್ದು ನಾನು ಕೇಯಿಸಿಕೊಳ್ಳದೆ ಇರೋಕೆ ಆಗೋಲ್ಲ ಅಂತ. ಯಾಕೆ ಅಂದರೆ ನನ್ನ ಪಕ್ಕದಲ್ಲಿ ಮಲಗಿರೋ ನನ್ನ ಮೈದುನ ನನ್ನ ತುಲ್ಲಿನ ಬೆಂಕಿ ಆರಿಸಬಲ್ಲವನು ಆಗಿದ್ದ. ರವಿ ಕಡೆ ನೋಡಿದೆ. ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ್ದ. ಕಂಬಳಿ ತೆಗೆದು ಹಾಕಿ, ಲಂಗವನ್ನ ತೊಡೆವರೆಗೂ ಮೇಲೆ ಸರಿಸಿ, ನನ್ನ ತಿಕ ಹಿಂದೆ ಮಾಡಿ ರವಿ ತುಣ್ಣೆಗೆ ಹತ್ತಿರ ತಗೊಂಡು ಹೋದೆ. ಈಗ ಹೇಗಾದರೂ ಮಾಡಿ ರವಿನ ಎಬ್ಬಿಸಬೇಕಾಗಿತ್ತು. ಆಗ ನಾನು ರವಿ ಹೊದ್ದಿದ್ದ ಕಂಬಳಿಯನ್ನ ಎಳೆದು ಕೆಳಗೆ ಬಿಸಾಡಿ, ನಾನು ಮಲಗಿರೋ ಹಾಗೆ ನಾಟಕ ಮಾಡಿದೆ. ಆಗ ಹಿಂದೆ ಏನೋ ಅಲುಗಾಟ ಅನಿಸಿತು. ಅಂದರೆ ಚಳಿಯಿಂದಾಗಿ ರವಿ ಎಚ್ಚರವಾಗಿದ್ದ. ಮತ್ತೆ ಸ್ವಲ್ಪ ಹೊತ್ತಿಗೆ ನಾನು ಮೆಲ್ಲಗೆ ನನ್ನ ತಿಕನ ಹಿಂದೆ ಮಾಡಿದೆ. ರವಿಯ ತುಣ್ಣೆ ನಿಗುರಿರೋದು ಗೊತ್ತಾಯಿತು. ನಾನು ಮಲಗಿರೋ ಹಾಗೆ ನಾಟಕ ಮಾಡುತ್ತಿದ್ದೆ. ಮತ್ತೆ ಕೆಲ ಕ್ಷಣದಲ್ಲಿ ರವಿ ತನ್ನ ಕೈಗಳಿಂದ ನನ್ನ ತೊಡೆ ಸವರುತ್ತಿದ್ದ. ನನ್ನ ಮೈ ಬಿಸಿಯಾಗುತ್ತಿತ್ತು. ನನಗೆ ಉದ್ರೇಕದ ಶಿಖರಕ್ಕೆ ತಲುಪಿಬಿಟ್ಟಿರೋ ಹಾಗೆ ಅನಿಸುತ್ತಿತ್ತು. ಮನಸ್ಸಲ್ಲಿ ರವಿನ ನನ್ನ ಬಾಹು ಬಂಧನದಲ್ಲಿ ಹಿಡಿದುಕೊಳ್ಳಬೇಕು ಅಂತ ಅನಿಸುತ್ತಿತ್ತು. ಆದರೆ ಅಷ್ಟೊತ್ತಿಗೆ ರವಿಯ ಒಂದು ಕೈ ನನ್ನ ಹೊಟ್ಟೆ ಮೇಲೆ ಇಟ್ಟು, ಮೆಲ್ಲಗೆ ಸವರುತ್ತಾ ನನ್ನನ್ನು ಸೀದಾ ಮಲಗಿಸುತ್ತಿದ್ದ. ನಾನು ನಿದ್ದೆಯಲ್ಲಿರುವಂತೆ ಹಾಗೆ ತಿರುಗಿ ಸೀದಾ ಮಲಗಿದೆ. ಮತ್ತೆ ರವಿ ಎದ್ದು ನನ್ನ ಬ್ಲೌಸ್ ಹುಕ್ಸ್ ತೆಗೆದ. ಒಳಗೆ ಬೇಕು ಅಂತಲೇ ಬ್ರಾ ಹಾಕಿರಲಿಲ್ಲ. ಈಗ ಆಚೆ ಬಂದ ನನ್ನ ಮೊಲೆಗಳ ಜೊತೆ ಆಟವಾಡೋಕೆ ಶುರು ಮಾಡಿದ. ಹಾಗೆ ಆಟವಾಡುತ್ತಾ ಒಂದು ಕೈ ಕೆಳಗೆ ತಂದು, ಲಂಗದ ಲಾಡಿ ಎಳೆದು ಸಡಿಲಿಸಿದವನೇ, ಒಳಗೆ ಕೈ ತೂರಿಸಿ ತುಲ್ಲಿನ ಮೇಲೆ ಇಟ್ಟ. ನಾನು ಕಾಚ ಕೂಡ ಹಾಕಿರಲಿಲ್ಲ. ರವಿ ಕೈ ತುಲ್ಲಿನ ಮೇಲೆ ಇಡುತ್ತಿದ್ದಂತೆಯೇ ನನ್ನ ಮೈ ನಲುಗಿತು. ಹಾಗೆ ಮೆಲ್ಲಗೆ ತುಲ್ಲಿನ ಮೇಲೆ ತನ್ನ ಕೈಯಿಂದ ಉಜ್ಜಿದ. ತಡೆಯೋಕೆ ಆಗದೆ ಮೂಲುಗಿದೆ. ಆದರೆ ನಾನು ಮೂಲುಗಿದನ್ನ ರವಿ ಗಮನಿಸಲಿಲ್ಲ. ಹಾಗೆ ನನ್ನ ಲಂಗವನ್ನ ಕೆಳಕ್ಕೆ ಸರಿಸಿ ತೆಗೆದು ಹಾಕಿದ. ಮತ್ತೆ ನನ್ನ ಮೊಲೆನ ಚೀಪೋಕೆ ಶುರು ಮಾಡಿದ. ಆಗ ನನ್ನ ಬಾಯಿಂದ ಆಹ್ ಅಂತ ಹೊರಬಂತು. ಇದರಿಂದ ಅವನಿಗೆ ನಾನು ಎಚ್ಚರವಾಗಿದ್ದೀನಿ ಅಂತ ಗೊತ್ತಾಗಿ ಹೋಗಿತ್ತು. ಆದರೂ ಅವನು ತನ್ನ ಕೆಲಸ ಮುಂದುವರೆಸುತ್ತಲೇ ಇದ್ದ. ಆಗ ನಾನು ಅವನ ಕೂದಲಲ್ಲಿ ಕೈ ಹಾಕಿ, ರವಿ, ಏನ್ ಮಾಡುತ್ತಿದ್ದೀಯಾ? ಅತ್ತಿಗೆ, ನಿಮ್ಮ ಯವ್ವನ ದೇಹನ ಸ್ವಲ್ಪ ಮಜಾ ಮಾಡುತ್ತಿದ್ದೀನಿ. ನಾನು ಹಹಂ ಅಂತ ಮೂಲುಗುತ್ತಿದ್ದೆ. ರವಿಗೆ ನಾನು ಕೇಯಿಸಿಕೊಳ್ಳೋಕೆ ಎಷ್ಟು ಒದ್ದಾಡುತ್ತಿದ್ದೀನಿ ಅಂತ ಅಂದಾಜು ಸಿಕ್ಕಿತ್ತು. ಬೇಡ ರವಿ, ನಾನು ನಿನ್ನ ಅತ್ತಿಗೆ ಕಣೋ. ಅತ್ತಿಗೆ, ಇದು ನನ್ನ ತುಣ್ಣೆಯ ಬೆಂಕಿ. ಆರಿಸಿಕೊಳ್ಳೋದಕ್ಕೆ ಬಿಡಿ ಅಂತ ಹೇಳುತ್ತಾ ಕೆಳಗೆ ಹೋಗಿ, ನನ್ನ ತುಲ್ಲಿಗೆ ನಾಲಿಗೆ ತೂರಿಸಿ ನೆಕ್ಕೋಕೆ ಶುರು ಮಾಡಿದ. ಈಗ ನಾನು ಅವನಿಗೆ ಪೂರ್ಣ ಸಹಕಾರ ನೀಡುತ್ತಿದ್ದೆ. ನನ್ನ ತಿಕ ಮೇಲೆ ಎತ್ತಿ, ಅವನ ಬಾಯಿಗೆ ತುಲ್ಲನ್ನ ಅಗಲಿಸಿ ಕೊಡುತ್ತಿದ್ದೆ. ಹಾಗೆ ಅವನ ತಲೆ ಹಿಡಿದು ನನ್ನ ತುಲ್ಲಿಗೆ ಹಾಕಿ ಅದುಮಿಕೊಂಡೆ. ನನ್ನ ಉಸಿರು ಜೋರಾಗಿ ಓಹ್ ಅಂತ ಉಸಿರು ಬಿಡುತ್ತಿದ್ದೆ. ರವಿ, ಇನ್ನು ನನ್ನ ಕಾಯಿಸಬೇಡ ಕಣೋ. ಬೇಗ ನಿನ್ನ ತುಣ್ಣೆ ತುಲ್ಲಿಗೆ ಹಾಕಿಬಿಡೋ. ಇಲ್ಲಾಂದ್ರೆ ನಾನು ಸತ್ತೇ ಹೋಗುತ್ತೀನಿ. ಸ್ವಲ್ಪ ನಿಧಾನ ಚಿನ್ನ. ಇಷ್ಟು ಅವಸರ ಯಾಕೆ? ಅನ್ನುತ್ತ ಮೇಲೆ ಬಂದವನೇ ಅವನ ತುಣ್ಣೆ ತೆಗೆದು ನನ್ನ ಬಾಯಿಗೆ ಇಟ್ಟ. ಅವನ ತುಣ್ಣೆ ತುಂಬಾ ದಪ್ಪ ಇತ್ತು. ಹೆಚ್ಚು ಕಮ್ಮಿ 7 ಇಂಚು ಉದ್ದ ಇತ್ತು. ಅದನ್ನ ಬಾಯೊಳಗೆ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ನನಗೆ ತುಂಬಾ ಮಜಾ ಬರುತ್ತಿತ್ತು. ನೋಡುತ್ತಲೇ ಅವನ ತುಣ್ಣೆ ರಾಡು ಹಾಗೆ ಆಗಿಬಿಟ್ಟಿತು. ಆಗ ರವಿ ನನ್ನನ್ನು ಬೆತ್ತಲೆಗೊಳಿಸಿ ಅವನೂ ಕೂಡ ಬೆತ್ತಲೆ ಆಗಿಬಿಟ್ಟ. ಅವನ ಕಟ್ಟು ಮಸ್ತಾದ ಮೈ ನೋಡಿ ನನ್ನ ತುಲ್ಲಿನಲ್ಲಿ ಉರಿಯುತ್ತಿದ್ದ ಬೆಂಕಿ ಇನ್ನೂ ಜಾಸ್ತಿ ಆಯಿತು. ಮತ್ತೆ ಅವನು ಹಸಿದ ಪ್ರಾಣಿಯ ಹಾಗೆ ನನ್ನನ್ನು ಮುದ್ದಾಡುತ್ತಾ ನೆಕ್ಕುತ್ತಾ ನನ್ನನ್ನು ಇನ್ನಷ್ಟು ಉತ್ತೇಜನ ಆಗುವಂತೆ ಮಾಡಿದ. ಹಹಮ್ಮಂ ಅಯ್ಯೇ ಅಮ್ಮಂ. ಅವನ ಆಟ ಅನುಭವಿಸುತ್ತಾ ನನಗೆ ತಿಳಿಯಿತು. ಇವನು ಇದಕ್ಕಿಂತ ಮುಂಚೆ ಯಾರನ್ನೋ ಕೇದಿದ್ದಾನೆ ಅಂತ. ಇವನು ಅನುಭವ ಇರೋ ಕಿಲಾಡಿ ಅಂತ. ಅದನ್ನ ನೆನೆಸಿಕೊಂಡು ನನಗೆ ಖುಷಿಯಾಯಿತು. ಯಾಕೆ ಅಂದರೆ ಇವನಿಂದ ಇವತ್ತು ಸಖತ್ತಾಗಿ ಕೇಯಿಸಿಕೊಳ್ಳಬಹುದು ಅಂತ. ಅತ್ತಿಗೆ, ನೀವು ಈಗ ಮಲಗಿ. ನಾನು ನನ್ನ ತುಣ್ಣೆಗೆ ನಿಮ್ಮ ತುಲ್ಲಿನ ದರ್ಶನ ಮಾಡಿಸುತ್ತೀನಿ ಅಂದ. ಅವನು ಹೇಳಿದಂತೆ ಮಲಗಿಕೊಂಡೆ. ರವಿ ನನ್ನ 2 ಕಾಲುಗಳನ್ನ ಮೇಲೆ ಎತ್ತಿಕೊಂಡು, ತನ್ನ ದಪ್ಪ ತುಣ್ಣೆನ ತುಲ್ಲಿಗೆ ಇಟ್ಟು ಉಜ್ಜುತ್ತಿದ್ದ. ನಾನು ನನ್ನ ತುಲ್ಲನ್ನ ಮೇಲೆ ಎತ್ತೆತ್ತಿ ಕೊಡುತ್ತಿದ್ದೆ.
ಕೇಯಿಸಿಕೊಳ್ಳೋಕೆ ಹವಣಿಸುತ್ತಿರೋದು ನೋಡಿದ ರವಿ ಒಂದು ಸಲ ಅವನ ತಿಕ ಹಿಂದೆ ಮಾಡಿ ಜೋರಾಗಿ ಮುಂದೆ ತಳ್ಳಿದ. ಅದರಿಂದ ನಾನು ಜೋರಾಗಿ ಕಿರುಚಿಕೊಂಡೆ. ಅವನು ತಳ್ಳಿದ ಏಟಿಗೆ ಅವನ ತುಣ್ಣೆ ನನ್ನ ತುಲ್ಲೊಳಗೆ ತೂರಿಕೊಂಡಿತ್ತು. ಅದರ ನೋವಿನಿಂದ ನಾನು ಚೀರಾಡಿದೆ. ಆಹ್, ನನ್ನ ತುಲ್ಲು. ಅಯ್ಯೋ, ಅಮ್ಮಮ್ಮಮ್ಮಮ್ಮಮ್ಮ, ಓಹ್ ಹಹಹಹ, ಹಹಹಹಮ್ಮಮಮ, ನನ್ನ ಆ ತುಲ್ಲು ಸತ್ತಿತೆ, ಆಹಹಹಾಹ ಅಂತ ಕಿರುಚುತ್ತಲೇ ನನ್ನ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು. ನನ್ನ ನೋವು ನೋಡಿದ ನನ್ನ ಮೈದುನ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಆಗ ನನ್ನ ನೋವು ಕಡಿಮೆ ಆಗುತ್ತಾ ಹೋಯಿತು. ನಾನು ಸಮಾಧಾನದ ಉಸಿರು ತೆಗೆದುಕೊಳ್ಳುತ್ತಾ ಇದ್ದೆ. ಅಷ್ಟರಲ್ಲಿ ರವಿ ನಿಧಾನವಾಗಿ ಸೊಂಟ ಆಡಿಸೋಕೆ ಶುರು ಮಾಡಿದ. ಈಗ ನನಗೆ ಏನೋ ಹಿತ ಅನಿಸುತ್ತಿತ್ತು. 2 ನಿಮಿಷ ನಿಧಾನಕ್ಕೆ ಮಾಡುತ್ತಿದ್ದ ರವಿ 3ನೇ ನಿಮಿಷಕ್ಕೆ ಜೋರು ಮಾಡಿಬಿಟ್ಟ. ಮೊದಲೇ ರಸದಿಂದ ನನ್ನ ತುಲ್ಲು ಚೆನ್ನಾಗಿ ಒದ್ದೆಯಾಗಿ ಅವನ ಕೇದಾಟಕ್ಕೆ ಲಚಕ್ ಪಚಕ್ ಅಂತ ಶಬ್ದ ಬರೋ ಹಾಗೆ ಕೇಯುತ್ತಿದ್ದ. ನನ್ನ 12 ದಿನಗಳ ರಸದ ಸ್ಟಾಕ್ ಪ್ರತಿ 2 ರಿಂದ 3 ನಿಮಿಷಕ್ಕೆ ಸುರಿಯಲಾರಂಭಿಸಿತು. 12 ದಿನಗಳ ವನವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕಂತೆ ಅನಿಸಿತು. ನಾನು ರವಿಯನ್ನ ತಬ್ಬಿಕೊಂಡು ಕೇಯಿಸಿಕೊಳ್ಳುತ್ತಿದ್ದೆ. ಆಹ್, ಓಹ್ ಹಾಹ್, ಹಮ್ಮಮಮ, ಏನ್ ಹೊಡಿತೇಯೋ ನನ್ನ ರಾಜ, ಜಾ ಅಂತ ಅವನ ತಿಕ ಹಿಡಿದು ನನ್ನ ತುಲ್ಲಿಗೆ ಅದುಮಿಕೊಳ್ಳುತ್ತಾ ಅವನಿಗೆ ಸಹಕರಿಸುತ್ತಿದ್ದೆ. ಹಾಗೆ ಸುಮಾರು ಹೊತ್ತು ಕೇಯಿದು ನನ್ನ 12 ದಿನಗಳ ರಸ ಸುರಿಯುವಂತೆ ಮಾಡಿದ ರವಿ ಕೊನೆಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಸೊಂಟ ಆಡಿಸುತ್ತಾ ನನ್ನ ತುಲ್ಲಿನಲ್ಲೇ ಅವನ ಬಿಸಿ ಬಿಸಿ ರಸ ಸುರಿಸಿದ. 12 ದಿನಗಳಿಂದ ಒಣಗಿದ್ದ ನನ್ನ ತುಲ್ಲಿಗೆ ಸರಿಯಾಗೇ ನೀರು ಹಾಯಿಸಿದ ಮೈದುನ. ಅದು ತುಲ್ಲು ತೇವ ಮಾಡಿ ತಂಪಾಗಿಸಿದ್ದೂ ಅಲ್ಲದೆ ನನ್ನ ಇಡೀ ತೊಡೆಗಳ ಜೊತೆಗೆ ಹಾಸಿಗೆ ನೆನೆಯುವಷ್ಟು ರಸ ಬಿಟ್ಟಿದ್ದ ನನ್ನ ಮುದ್ದು ರಾಜ. ಮತ್ತೆ ನಾನು ನನ್ನ ಮುದ್ದು ಮೈದುನನನ್ನು ತಬ್ಬಿಕೊಂಡು ಮಲಗಿದೆ. ಬೆಳಗ್ಗೆ ಅತ್ತೆ ಮಾವ ಬರೋಕೆ ಮುಂಚೆಯೇ ಅವನಿಂದ ಒಂದು ಸಲ ಬಾತ್ರೂಮ್ ನಲ್ಲಿ, ಇನ್ನೊಂದು ಸಲ ಕಿಚನ್ ನಲ್ಲಿ 2 ರಿಂದ 2 ಶಾಟ್ ಹಾಕಿಸಿಕೊಂಡೆ. ಮತ್ತೆ ಅತ್ತೆ ಮಾವ ಮನೆಗೆ ಬಂದರು. ರವಿ ಊರಿಗೆ ಹೋದ. ಆದರೂ ರವಿ ಸಮಯ ಸಿಕ್ಕಾಗಲೆಲ್ಲ ನನ್ನ ತುಲ್ಲು ತುಂಬಿಸಿ ಹೋಗುತ್ತಾನೆ. ಇದರಿಂದ ನಾನು ಫುಲ್ ಖುಷಿಯಾಗಿದ್ದೇನೆ. ಇದರ ಜೊತೆಗೆ ನಾನು ತವರಿಗೆ ಹೋದಾಗಲೆಲ್ಲ ರವಿಯನ್ನ ಕರೆದುಕೊಂಡೇ ಹೋಗುತ್ತೀನಿ. ಅಲ್ಲಿ ಯಾವುದಾದರೂ ಹೋಟೆಲ್ಗೆ ಹೋಗಿ ನಮ್ಮ ತೀಟೆಯನ್ನ ತೀರಿಸಿಕೊಂಡು ಬರೋಕೆ ಸುಲಭ ಅಂತ. ನನ್ನ ಈ ಅನುಭವ ನಿಮ್ಮೊಂದಿಗೆ ಹಂಚಿಕೊಂಡು ನನಗೆ ತುಂಬಾನೇ ಖುಷಿಯಾಗಿದೆ. ನಿಮಗೂ ನನ್ ಸುಖದ ಅನುಭವ ಇಷ್ಟಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.